ಎಸ್, ನಾಡಿನಾದ್ಯಂತ ದಸರಾ ಹಬ್ಬ ಸಂಭ್ರಮ ಮನೆ ಮಾಡಿದೆ. ರಾಜ್ಯಾದ್ಯಂತ ಆಯುಧ ಪೂಜೆ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸಾರ್ವಜನಿಕರು ತಾವು ಬಳಸುವ ದೈನಿಕ ಸೈಕಲ್, ಬೈಕ್, ಕಾರುಗಳೆಲ್ಲರಿಗೂ ಪೂಜೆ ಮಾಡ್ತಾ ಇದ್ದಾರೆ. ಆಯುಧ ಪೂಜೆ ಅಂದ್ರೆ ವಿಶೇಷವಾಗಿ ಗಮನ ಸೆಳೆದಂದ್ರೆ ವಾಹನಗಳು. ಇವತ್ತು ಕೂಡ ಏನು ಮೈಸೂರು ಅರಮನೆಯಲ್ಲಿ ರಾಜ ಯದುವೀರ ಆನೆಗಳಿಗೆ ಮತ್ತು ಬಳಸುವ ಶಸ್ತ್ರಾಸ್ತ್ರಗಳಿಗೆ ಸಾಂಪ್ರದಾಯಿಕ ವಿಧಿವಿಧಾನಗಳಿಗೆ ಪೂಜೆಯನ್ನ ಸಲ್ಲಿಸಿದೆ. ಈಗ ನಿಮ್ ಜೊತೆ ಮಾತಾಡೋದಕ್ಕೆ ಏನು ಕಮಲಾಕರ್ ಭಟ್ ಇದ್ದಾರೆ. ಎಸ್ ಗುರುಗಳೇ, ಆಗ್ಲೇ ಹೇಳ್ತಾ ಇದ್ರಿ ನೀವು, ನಮ್ಗೆ ಸಾಕಷ್ಟು ಹಬ್ಬಗಳಿದೆ, ನಾವು ಎಲ್ಲಾ ಹಬ್ಬಗಳನ್ನು ಆಚರಣೆ ಮಾಡಲ್ಲ, ಕೆಲವೊಂದನ್ನ ಆಚರಣೆ ಮಾಡ್ತೀವಿ, ಕೆಲವೊಂದು ಆಚರಣೆ ಮಾಡಲ್ಲ. ಆದ್ರೆ ನಾಡ ಹಬ್ಬ ದಸರಾವನ್ನು ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ. ಈ 9 ದಿನಗಳ ಕಾಲ ವಿಶೇಷವಾಗಿ ಕೆಲವರು ಆಚರಿಸ್ತಾರೆ, ಏನೇನು ಬೊಂಬೆಗಳನ್ನ ಇಟ್ಟು ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಉಪವಾಸ ಮಾಡ್ತಾರೆ. ಈ 9 ದಿನಗಳ ಕಾಲ ಅಂದ್ರೆ ಏನು ಈ ಪೂಜೆಗಳೆಲ್ಲ ಮಾಡಿರ್ತಾರೆ, ಆದ್ರೆ ಯಾವ ರೀತಿ ಫಲಗಳು ಸಿಗುತ್ತೆ ನಮ್ಗೆ? ನೀವೊಂದು ಒಳ್ಳೆ ಮಾತನ್ನು ಹೇಳಿದ್ರಿ, ಉಪವಾಸ ಅಂತ ಹೇಳಿದ್ರೆ ಆಹಾರವನ್ನ ತ್ಯಜಿಸಲೇಬೇಕು ಅನ್ನುವಂತಹ ದೃಷ್ಟಿಯಲ್ಲ, ಪರಮಾತ್ಮನಿಗೆ ಸಮೀಪದಲ್ಲಿ ವಾಸ ಮಾಡುವಂತಹ ಪ್ರಕ್ರಿಯೆ ಅಂತ. ದೇವರಿಗೆ ಹತ್ತಿರ ಆಗುವುದು ಅಂತ. ದೇವರಿಗೆ ಯಾವುದರಿಂದ ಹತ್ತಿರ ಆಗ್ಬೋದು ಅಂತ ಕೇಳಿದ್ರೆ ಸ್ವಚ್ಛವಾದಂತಹ ಮನಸ್ಸನ್ನು ರೂಢಿಸಿಕೊಳ್ಳುವಂಥದ್ದು ಕೂಡ ಉಪವಾಸ ಆಗ್ತಾ ಹೋಗುತ್ತೆ. ನಿರಾಹಾರವು ಯಥಾತ್ಮಾನೋ ತನ್ಮನಸ್ಕೋ ಸಮಾಹಿತವು ಎನ್ನುವಂತಹ ಒಂದು ಮಾತು ಬರುತ್ತೆ ದೇವಿ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡುವಂತಹ ಸಂದರ್ಭದಲ್ಲಿ. ನಿರಾಹಾರದಲ್ಲಿ ದೇವರನ್ನು ಆರಾಧನೆ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎನ್ನುವಂತಹ ಅರಿಷಡ್ವರ್ಗಗಳು ಏನಿದೆಯೋ ಇವೆಲ್ಲವೂ ಕೂಡ ಒಂದು ನಿಯಂತ್ರಣದಲ್ಲಿರುತ್ತೆ ಎನ್ನುವಂತಹ ದೃಷ್ಟಿ ಒಂದು. ಇನ್ನೊಂದು ದಶೆಯಲ್ಲಿ ನಾವು ಯೋಚನೆಯನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ಬಿಟ್ಟು ಪರಮಾತ್ಮನ ಸಮೀಪಕ್ಕೆ ಹೋಗುವಂತಹ ನಿಜ ಭಕ್ತಿ ಮಾರ್ಗವನ್ನು ಸೆಳೆಯುವಂತಹ ದೃಷ್ಟಿಯಲ್ಲಿ ಕೂಡ ಈ ಹಬ್ಬ ಬಹಳ ಮುಖ್ಯವಾಗಿರುತ್ತೆ. ನೀವು ಹೇಳಿದಂತೆ ನಾಡ ಹಬ್ಬ ದಸರಾ ಅಂತ, ಇದು ಕೇವಲ ನಾಡ ಹಬ್ಬ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತನೂ ಕೂಡ ಕೋಲ್ಕತ್ತಾದಲ್ಲಿ ಅದ್ಭುತವಾಗಿ ಈ ದಸರಾವನ್ನು ಆಚರಣೆ ಮಾಡ್ತಾ ಬರ್ತಾರೆ. ದೇಶದ ಪ್ರಮುಖ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಈ ಒಂದು ದಸರಾವನ್ನು ಆಚರಣೆ ಮಾಡುವಂತಹ ಪ್ರಕ್ರಿಯೆಗಳಿದೆ. ಅರ್ಥ ಇಷ್ಟೇ, ದೇವಿಯ ಆರಾಧನೆಯಿಂದ ಸಕಾರಾತ್ಮಕವಂತಹ ಶಕ್ತಿ ಚೈತನ್ಯಗಳು ನಮ್ಮಲ್ಲಿ ಉಲ್ಬಣ ಆಗುತ್ತೆ, ಜಾಗೃತವಾಗುತ್ತೆ. ನಮ್ಮ ಎಲ್ಲಾ ರೀತಿಯಂತಹ ಸುಪ್ತ ಮನಸ್ಥಿತಿ ಏನಿದೆಯೋ ಇದು ಜಾಗೃತಾವಸ್ಥೆಗೆ ಬರುತ್ತೆ ಎನ್ನುವಂತಹ ದ್ಯೋತಕವಾಗಿ ಈ ಹಬ್ಬ ಹರಿದಿನಗಳು ಮತ್ತು ಪೂಜೆ ಪುನಸ್ಕಾರಗಳು ಮಹತ್ವವನ್ನು ಪಡ್ಕೊಳ್ತಾ ಹೋಗುತ್ತೆ. ಓಕೆ ಗುರುಗಳ, ಆಯುಧ ಪೂಜೆ ಹಬ್ಬದ ವಿಶೇಷತೆಗಳನ್ನ ತಿಳಿಸ್ಕೊಟ್ಟಿದ್ರ, ಧನ್ಯವಾದಗಳು. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.